ಕೃಷ್ಣ ಲೀಲೆ ಎರಡನೆಯ ಭಾಗ. ಒಂದು ದಿನ ಬಲರಾಮನು ಯಶೋದೆಯ ಬಳಿಗೆ ಬಂದು ಶ್ರೀಕೃಷ್ಣನು ಮಣ್ಣನ್ನು ತಿಂದಿರುವನು ಅಂತ ಹೇಳಿದಾಗ ಶ್ರೀಕೃಷ್ಣನು, ಇಲ್ಲಮ್ಮ, ನಾನು ಮಣ್ಣನ್ನು ತಿಂದಿಲ್ಲ. ಸ್ನೇಹಿತರೆಲ್ಲರಿಗೂ ನನ್ನ ಮೇಲೆ ಅಸೂಯೆ, ನಿನಗೆ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಅಂತ. ಬಲರಾಮನು ಸಹ ಹಾಗೆ ಹೇಳೋದಿಲ್ಲ, ಆದರೆ ಸ್ನೇಹಿತರ ಬಲವಂತಕ್ಕೆ ಹಾಗೆ ಹೇಳಿರುವನು ಅಂತ ಹೇಳಿದಾಗ ಯಶೋದೆಯು, ಹಾಗಾದರೆ ಬಾಯನ್ನು ತೆಗೆದು ತೋರಿಸು ಅಂತ ಕೇಳ್ತಾಳೆ. ಕೂಡಲೇ ಕೃಷ್ಣನ ಬಾಯನ್ನು ತೆಗೆದುತ್ತಾನೆ. ಅಲ್ಲಿ ಕಂಡದ್ದು ಅತಳ ವಿತಳ ಸುತಳ ಪಾತಾಳ ತಲಾತಳ ಮಹಾತಳ ರಸಾತಳ ಮತ್ತು ಭೂಲೋಕ ಭುವರ್ಲೋಕ ಸುವರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ. ಹೀಗೆ ಇಡೀ ಬ್ರಹ್ಮಾಂಡವೇ ಆ ಪುಟ್ಟ ಬಾಲಕನು. ಅವನ ಪುಟ್ಟ ಬಾಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ದಿಗ್ಭ್ರಾಂತಳಾಗಿ ನೋಡ್ತಾ ಇರುವಾಗಲೇ ಶ್ರೀಕೃಷ್ಣನು, ಅಮ್ಮ, ಹಸುವಾಗ್ತಾ ಇದೆ ಅಂತ ಹೇಳ್ತಾನೆ. ಹೀಗೆ ಕೃಷ್ಣನು ಮತ್ತೊಂದು ಲೀಲೆಯನ್ನು ಪ್ರದರ್ಶಿಸ್ತಾನೆ. ಆದರೆ ಯಶೋದೆಯು ಬ್ರಹ್ಮಾಂಡವನ್ನೇ ಕೃಷ್ಣನ ಬಾಯಲ್ಲಿ ಕಂಡಾಗ ನಮಸ್ಕರಿಸ್ತಾಳೆ. ಅಲ್ಲಿ ತನ್ನನ್ನು ತಾನು ದರ್ಶಿಸ್ತಾಳೆ. ಪಕ್ಕದಲ್ಲಿ ನಂದನು, ಗೋಪಿಕೆಯರು, ಗೋವುಗಳು ಕಂಡವು. ನೋಡುತ್ತಿರುವುದು ಯಶೋದೆ, ಅಂದರೆ ದ್ರಷ್ಟ. ದೃಶ್ಯವೂ ಕಾಣ್ತಾ ಇದೆ, ಅದು ಶ್ರೀಕೃಷ್ಣ. ದರ್ಶನವೂ ನಡೀತಾ ಇದೆ. ಅದೇ ಅದ್ವೈತ ಸಿದ್ಧಾಂತ. ನಾನು ಕೃಷ್ಣನ ಬಾಯಲ್ಲಿಯೂ ಇರುವೆನು, ನಂದನು ಪಕ್ಕದಲ್ಲಿಯೂ ಇರುವನು, ಬಾಯಲ್ಲಿಯೂ ಕಾಣ್ತಾ ಇರುವನು, ಕೃಷ್ಣನು ಎದುರಿಗೆ ಮತ್ತು ಬಾಯೊಳಗೆ ಕಾಣ್ತಾ ಇರುವನು. ಇದು ಹೇಗೆ ಸಾಧ್ಯ? ನಂದನ ಸಮಸ್ತ ಸಂಪತ್ತಿಗೆ ರಾಣಿ, ಇವೆಲ್ಲವೂ ಇಲ್ಲಿ ಬಾಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಆಶ್ಚರ್ಯಚಕಿತಳಾಗಿ ನೋಡ್ತಾ ಇರ್ತಾಳೆ. ಆಗ ಜ್ಞಾನೋದಯವಾಗತ್ತೆ. ನಾನು ಮಾಯೆ, ನಂದನೂ ಮಾಯೆ, ಗೋಪಾಲಕರು, ಗೋಪಿಕೆಯರು, ಗೋವುಗಳು ಎಲ್ಲವೂ ಮಾಯೆ. ಎಲ್ಲಕ್ಕಿಂತಲೂ ದೊಡ್ಡ ಮಾಯೆ ಶ್ರೀಕೃಷ್ಣನು ನನ್ನ ಮಗ ಅಂತ ಹೇಳಿ ತಿಳ್ಕೊಂಡಿರೋದು ಅಂತ ಹೇಳಿ ಅರಿತುಕೊಳ್ತಾಳೆ, ನಮಸ್ಕರಿಸ್ತಾಳೆ.